ಕನ್ನಡ ಅಂದರೆ ಬರೇ ಕನ್ನಡ ಅಲ್ಲ. ಕನ್ನಡ ತುಳು ಬಿಟ್ಟು ಕನ್ನಡ ಇಲ್ಲ, ಬ್ಯಾರಿ ಬಿಟ್ಟು ಕನ್ನಡ ಇಲ್ಲ, ಕೊಂಕಣಿ ಬಿಟ್ಟು ಕನ್ನಡ ಇಲ್ಲ, ಕೊಡವೆ ಬಿಟ್ಟು ಕನ್ನಡ ಇಲ್ಲ, ಉರ್ದು ಬಿಟ್ಟು ಕನ್ನಡ ಇಲ್ಲ. ಕನ್ನಡ ಕಟ್ಟಿರೋರೆಲ್ಲರೂ ಸೇರಿ ಈ ಥರ ಕಟ್ಟಿದ್ದಾರೆ ಇದನ್ನು. ನಮ್ಮ ಮಂಜೇಶ್ವರ ಗೋವಿಂದ ಪೈ ಅವರು ಕೊಂಕಣಿ ಮಾತೃಭಾಷೆ ಅವ್ರದ್ದು, ಆದರೆ ಕನ್ನಡಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಅವ್ರದ್ದು, ಭಾಳ ದೊಡ್ಡ ಹೆಸರು ಅವರು. ನಮಗೆ ಬೆಂಗಳೂರಿನಲ್ಲಿ ಅವರ ಹೆಸರು ಹೇಳ್ತಾರೆ. ನಮಗೆ ನೀವು ಇಲ್ಲಿ ಹೇಳಲಿಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಹೇಳ್ತಾರೆ. ಇರಲಿ, ಇವತ್ತು ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಗೆಳೆಯ ಮೊಯ್ದೀನ್ ಬಾವ ಅವರು, ಇವರು ಬಹಳ ಕಿರಿಕಿರಿಯ ಗೆಳೆಯ, ಮಧ್ಯರಾತ್ರಿ 12ವರೆಗೆಲ್ಲ ಫೋನ್ ಮಾಡ್ತಾರೆ ಇವರು. ಅವರಿಗೆ ಸಲಹೆ ಕೊಟ್ಟವರು ಸರ್ ಬಹಳ ಕಷ್ಟ ಇದ್ದವರು, ಕೇಳೋದಿಲ್ಲ ಸಲಹೆ, ಅಂದ್ರೆ ಸಲಹೆ ಕೇಳ್ತಾರೆ, ಅದನ್ನು ಅನುಸರಿಸೋದಿಲ್ಲ ಅವರು. ಅವರಿಗೆ ಮಧ್ಯರಾತ್ರಿ 1ವರೆಗೆ ಫೋನ್ ಮಾಡಿಬಿಟ್ಟು ಸುರತ್ಕಲ್ನಿಂದ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು, ಕಾಂಗ್ರೆಸ್ ಇಂದ ಬಿ ಫಾರಂ ಸಿಕ್ಕಿಲ್ಲ, ನಾನು ಸ್ಪರ್ಧೆ ಮಾಡ್ತೇನೆ, ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೇನೆ. ಬೇಡ ಮಾರ್ಯಾರೆ, ಅದು ಬೇಡ, ಸುಮ್ಮನೆ ಇರಿ, ಒಂದು 2 ದಿನ ಸುಮ್ಮನೆ ಇರಿ ಅಂತ ಹೇಳಿದ್ರು ಕೇಳಲಿಲ್ಲ ಅವರು. ಆ ಥರ ಅವರಿಗೆ ಅಂದರೆ ಉತ್ಸಾಹ. ಇವತ್ತು ನಿನ್ನೆ ಕೂಡ ಹೇಳಿದೆ, ನಾಳೆ ಬೆಳಿಗ್ಗೆ ನಾನು ಮೈಸೂರಿಗೆ ಹೋಗ್ಬೇಕು, ಚೀಫ್ ಮಿನಿಸ್ಟರ್ ಇದು ಇನ್ನೊಂದು ಪ್ರೋಗ್ರಾಮ್ ಇದೆ, ಕನ್ನಡ ಚಲನಚಿತ್ರ ಪ್ರಶಸ್ತಿ ಪ್ರದಾನದ್ದು, ನನಗಲ್ಲೊಂದು ಗೌರವ ಇದೆ, ನಾನು ಜ್ಯೂರಿ ಆಗಿದ್ದೆ ಅದರದ್ದು, ರಾಜ್ಕುಮಾರ್ ಪ್ರಶಸ್ತಿದ್ದು. ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಹೇಳಿದೆ, ಒಂದು ವಾರ ಬಿಟ್ಟು ಸಮಾಧಾನದಿಂದ ಮಾಡಿ ಈ ಸಭೆಯನ್ನು. ಇಲ್ಲ ಬಾಬಾ ಫಸ್ಟ್, ಯಾವಾಗಲೂ ಬಾಬಾ ಫಸ್ಟ್ ಮಾಡಬೇಕು. ಹಾಗಾಗಿ ಬಾಬಾ ಅವರು ಅಲ್ಲ, ಅವರ ಉತ್ಸಾಹ ಇದೆಯಲ್ಲ, ಅವರು ನಾನು ನೋಡಿದ್ದೀನಿ ಅವ್ರನ್ನ ಸುರತ್ಕಲ್ ಕ್ಷೇತ್ರದಲ್ಲಿ ಅವ್ರು ಮಾಡಿರೋ ಕೆಲಸವನ್ನ ನೋಡಿದವರು ಯಾರು ಕೂಡ ಅವರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಬಾಬಾ ಅವರ ಪ್ರೀತಿ ನನ್ನನ್ನು ಇಲ್ಲಿಗೆ ಹೇಳ್ಕೊಂಡು ಬಂದಿದೆ. ಶಾಂತಾರಾಮ್ ಶೆಟ್ರು 20 ವರ್ಷದ ಹಿಂದೆ ನನ್ನ ಅಮ್ಮನಿಗೆ ಇಲ್ಲಿ ಸೊಂಟದ ಈ ಎಲುಬಿನ ಆಪರೇಷನ್ ಮಾಡಿದವರು. ಅವ್ರು ಹೇಳಿದ್ರು, ಸಾಮಾನ್ಯವಾಗಿ ಆ ಆಪರೇಷನ್ 10 ವರ್ಷ ಬಹಳ ಸಕ್ಸಸ್ಫುಲ್ ಆಗಿ ಇರುತ್ತೆ ಅಂತ ಹೇಳಿದ್ರು. 17 ವರ್ಷ ಆಮೇಲೆ ನಮ್ಮ ತಾಯಿ ಬದುಕಿದ್ರು, ಏನೂ ತೊಂದರೆ ಇಲ್ಲದೆ. ಬಹಳ ಅವರು ಮೊದಲು ಹೀಗೆ ಬಗ್ಗಿ ನಡೀತಾ ಇದ್ರು, ಇವರು ಆಪರೇಷನ್ ನಂತರ ಕರೆಕ್ಟ್ ಆಗಿ ನೆಟ್ಗೆ ನಿಂತ್ಕೊಂಡು ನಡೀತಾ ಇದ್ರು. ಆ ಕೃತಜ್ಞತೆ ನನಗೆ ಈಗಲೂ ಕೂಡ ಇದೆ. ಅವರ ಕೈಯಿಂದ ಇವತ್ತು ನನಗೆ ಪ್ರಶಸ್ತಿ ಕೊಡಿಸಿರೋದಕ್ಕೆ, ಸನ್ಮಾನ ಮಾಡಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಜಕ್ರಿಯಾ ಅವರು ಬಿಡಿ, ಅವರು ನೀವು ಸರ್, ನೀವು ಅಂಬಾನಿ ಆಗ್ಬೇಡಿ ಸರ್, ನೀವು ಅಜೀಂ ಪ್ರೇಮ್ಜಿ ಆಗ್ಬೇಕು, ನೀವು ಬಹಳ ಇಂಪಾರ್ಟೆಂಟ್ ಇದೆ. ಅಂಬಾನಿಯವರು ಕೊಟ್ಟಿದ್ದು ಗೊತ್ತಿಲ್ಲ ನನಗೆ, ಅಲ್ಲ ಸತ್ಯ ಹೇಳ್ತೀನಿ, ನಾನು ದೊಡ್ಡ ಉದ್ಯಮಿ ಆಗಿರ್ಬೋದು, ಅವರು ಕೊಟ್ಟಿದ್ದು ಗೊತ್ತಿಲ್ಲ ನನಗೆ. ನೀವು ಕೊಟ್ಟಿರೋದು ಬಹಳ ಗೊತ್ತಿದೆ ನನಗೆ. ನೀವು ಅಜೀಂ ಪ್ರೇಮ್ಜಿ ಆಗ್ಬೇಕು, ನೀವು ಕರ್ನಾಟಕದ ಇನ್ನೊಬ್ಬ ಅಜೀಂ ಪ್ರೇಮ್ಜಿ ಆಗ್ಬೇಕು, ಅಂತಹ ಮನಸ್ಸಿದೆ, ಹೃದಯ ಇದೆ ಅವರಿಗೆ. ನಾನು ಹೋಗಿದ್ದೀನಿ ಅವರ ಫ್ಯಾಕ್ಟ್ರಿಗೆ, ಅವ್ರ ಜೊತೆ ಒಡನಾಡಿದ್ದೀನಿ, ಅವ್ರ ಜೊತೆ 4-5 ಫಂಕ್ಷನ್ಗಳಲ್ಲಿ ಭಾಗವಹಿಸಿದೆ. ಆವಾಗ ಗೊತ್ತಾಗಲ್ಲ ಅವ್ರು ಕೊಟ್ಟಿರೋದು, ಅವರು ಯಾರಿಗೆ ಕೊಟ್ಟಿದ್ದಾರೆ ಅವ್ರು ಯಾವತ್ತೂ ನಮಗೆ ಹೇಳಿದಾಗ ಗೊತ್ತಾಗುತ್ತೆ ನಮಗೆ. ಇವರಂತೂ ಯಾವತ್ತೂ ಹೇಳೋದಿಲ್ಲ. ಇವರು ಆ ಥರದ ಒಬ್ಬ ಕೊಡುಗೈದಾನಿ, ದುಡಿದದ್ದನ್ನು ಸಮಾಜಕ್ಕೆ ಮತ್ತೆ ಕೊಡ್ತಾ ಇರುವಂತಹದ್ದು, ಅದು ಬಹಳ ದೊಡ್ಡ ಕೆಲಸ ಅದು. ಇನ್ನು ನಮ್ಮ ಸ್ಪೀಕರ್ UT ಖಾದರ್ ಅವರು, ಬಾಳಿಗ ಅವರು ಆದ್ಮೇಲೆ ದಕ್ಷಿಣ ಕನ್ನಡಕ್ಕೆ ಒಂದು ಬಹಳ ದೊಡ್ಡದು ಸ್ಪೀಕರ್ ಹುದ್ದೆ ಅಂದ್ರೆ ಸಾಮಾನ್ಯ ಅಲ್ಲ ಅದು. ಅಲ್ಲಿ 224 ಕ್ಷೇತ್ರಗಳಿಂದ ಬಂದಿರುವಂತಹ ಮಹಾ ಬುದ್ಧಿವಂತರು ಇರ್ತಾರೆ ಅಲ್ಲಿ. ಅವರನ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದು ಬಹುಶಃ ದಕ್ಷಿಣ ಕನ್ನಡದವರಿಗೆ ಬಹಳ ಚೆನ್ನಾಗಿ ಬರುವಂತಹ ಕೆಲಸ ಅದು. ಅದನ್ನ ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಖಾದರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಸುದ್ದಿ ಇದೆ, ಬೆಂಗಳೂರಿನಲ್ಲಿ ಸುದ್ದಿ, ವಿಧಾನಸೌಧದ ಸುತ್ತ ಸುದ್ದಿ ಹೊಡಿತಾ ಇದೆ, ನೆಕ್ಸ್ಟ್ ಮಿನಿಸ್ಟರ್ ಆಗಿ ಬರ್ತಾರೆ ಅಂತ ಶೀಘ್ರದಲ್ಲೇ. ಹಾಗಾಗಿ ಅದು ಕೂಡ ನಮ್ಮ ಸಂತೋಷನೇ ಅದು ಅವರದು. ಆಮೇಲೆ ನಾಯಕರಂತೂ ಬಿಡಿ, ಬಹಳ ದೊಡ್ಡ ಕವಿಯವರು, ಕವಿಗಳನ್ನು ಮೀರಿಸ್ತಾ ಇದ್ದೀರಿ ನೀವು ನಾಯಕರೇ. ಜೈನಿ ಅವರು ಬಹಳ ಒಳ್ಳೆಯ ವಿದ್ವಾಂಸರು, ಅವರನ್ನು ಕೂಡ ನಾನು ಈ ಸಮಾರಂಭದಲ್ಲಿ ನೆನಪಿಸಿಕೊಳ್ತಾ, ನನಗೆ ನನ್ನ ಈ ವೃತ್ತಿ ಜೀವನದಲ್ಲಿ ಸುಮಾರು 5 ವರ್ಷ ನಾನು ಮುಂಗಾರುನಲ್ಲಿ ನಾನು ಕೆಲಸ ಮಾಡಿದೆ. ಆಮೇಲೆ 34 ವರ್ಷ ನಾನು ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ, ಕೊನೆಗೆ ಅಸೋಸಿಯೇಟ್ ಎಡಿಟರ್ ಆಗಿ ನಿವೃತ್ತನಾದೆ ನಾನು ಕಳೆದ ವರ್ಷ. ಈ ವೃತ್ತಿಗೆ ನಾನು ಬರೋದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾನು ಹೇಳಲೇಬೇಕು. ನಾನು ಅದು ಎಲ್ಲಿ ಹೋದ್ರೂ ನಾನು ಹೇಳ್ತೀನಿ ಅದನ್ನು. ನಾನು BCom ಗೋವಿಂದಾಸ್ ಕಾಲೇಜ್ನಲ್ಲಿ ಮುಗಿಸಿ, ನಾನು ರೊಸಾರಿಯೋ ಹೈಸ್ಕೂಲ್ ಸ್ಟೂಡೆಂಟ್. ನಾನು 7ನೇ ಕ್ಲಾಸ್ವರೆಗೆ, ನಮ್ಮ 6ನೇ ಕ್ಲಾಸ್ವರೆಗೆ, ನಮ್ಮ 4ನೇ ಕ್ಲಾಸ್ವರೆಗೆ ನಮ್ಮ ಉರ್ದು ಸ್ಕೂಲಲ್ಲಿ ಕಲ್ತವ್ರು. ನಾನು ಉರ್ದು ಮೀಡಿಯಾ ಸ್ಟೂಡೆಂಟ್ ನಾನು. ಆಮೇಲೆ ಕುಂದಾಪುರದಲ್ಲಿ ಸೇಂಟ್ ಜೋಸೆಫ್ಸು, ಆಮೇಲೆ ಕುಂದಾಪುರದಲ್ಲಿ ಸೇಂಟ್ ಮೇರೀಸ್ ಸ್ಕೂಲು, ಆಮೇಲೆ ಮತ್ತೆ ಊರಿಗೆ ಬಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ, ನನ್ನ 3ರಲ್ಲಿ 1 ವರ್ಷ ಕಲ್ತಿರೋದು ನಾನು. ಆಮೇಲೆ ರೊಸಾರಿಯಾ ಹೈಸ್ಕೂಲಿಗೆ ಬಂದೆ, ಅಲ್ಲಿಂದ ಗೋವಿಂದಾಸ್ ಹೆಬ್ರಿ ಜೂನಿಯರ್ ಕಾಲೇಜಿಗೆ ಹೋದೆ, SSLC PUC ಅಲ್ಲಿ ಮಾಡಿದ್ದೀನಿ ನಾನು. ಆಮೇಲೆ ಗೋವಿಂದಾಸ್ ಕಾಲೇಜಿನಲ್ಲಿ BCom ಮಾಡಿದೆ. ಆಮೇಲೆ SDM ಲಾ ಕಾಲೇಜಲ್ಲಿ, ನಿಮ್ಗೆ ಸೀನಿಯರ್ ಸರ್ ನಾನು, ಆಮೇಲೆ ನೀವು SDM ಲಾ ಕಾಲೇಜ್ ಬಂದ್ರಿ ನೀವು. ಸೊ ಇದೆಲ್ಲ ಆದ ಮೇಲೆ ನಾನು SDM ಹೋಗೋದಕ್ಕಿಂತ ಮುಂಚೆ BCom ಮುಗಿಸ್ಕೊಂಡ್ಬಿಟ್ಟು ನಾನು ಬ್ರಹ್ಮಾವರ ಶುಗರ್ ಫ್ಯಾಕ್ಟ್ರಿನಲ್ಲಿ ನಾನು ಜೂನಿಯರ್ ಅಕೌಂಟೆಂಟ್ ಆಗಿದ್ದೆ. 7 ತಿಂಗಳು ಕೆಲಸ ಮಾಡಿದ್ದೀನಿ ನಾನು. ಒಂದು ದಿವಸ ಏನೋ ಫೈಲ್ ತಗೊಂಡು ಏನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಉದಯವಾಣಿಯಲ್ಲಿ ಒಂದು ಜಾಹೀರಾತು ಬಂತು.
ಮಂಗಳೂರಿನಲ್ಲಿ ಒಂದು ಹೊಸ ಪತ್ರಿಕೆ ಆರಂಭ ಆಗುತ್ತೆ, ಮುಂಗಾರು ಪ್ರಕಾಶನ ಅವರ ಸಂಸ್ಥೆಯ ವತಿಯಿಂದ. ಅದಕ್ಕೆ ಒಂದು ಆಕರ್ಷಕ ಹೆಸರನ್ನ ಒಂದು ಸೂಚಿಸಿ 500 ರೂಪಾಯಿ ಬಹುಮಾನ ಗೆಲ್ಲಿ ಅಂತ. ಆಗ ನನಗೆ 750 ರೂಪಾಯಿ ಸಂಬಳ ಇತ್ತು ಅವಾಗ. 500 ರೂಪಾಯಿ ಅಂದ್ರೆ ದೊಡ್ಡ ಅಮೌಂಟೇ ಅದು. ಬಟ್ ನಾನು ಒಂದು ವೈಟ್ ಶೀಟ್ ತಗೊಂಡು ಒಂದು ಪತ್ರ ಬರೆದೆ ಅವರಿಗೆ, ಆ ಅಡ್ರೆಸ್ಸಿಗೆ. ನನಗೆ ಒಡ್ಡರ್ಸ್ ರಘುರಾಮ್ ಶೆಟ್ಟರ್ದು ಪರಿಚಯ ಇರಲಿಲ್ಲ ಅವಾಗ. ನಾನೊಂದು ಪತ್ರ ಏನು ಬರೆದೆ ಅಂತ ಹೇಳಿದ್ರೆ, ಸರ್ ನೀವು ಪತ್ರಿಕೆಗೆ ಏನಾದರೂ ಹೆಸರಿಡಿ, ಆದರೆ ಆ ಪತ್ರಿಕೆಯಲ್ಲಿ ನನಗೊಂದು ಕೆಲಸ ಕೊಡಿ. ಯಾಕಂತ ಹೇಳಿದ್ರೆ ನನ್ನ ಕನ್ನಡ ಬಹಳ ಚೆನ್ನಾಗಿದೆ, ನನ್ನ ನಾಲೆಜ್ ಬಹಳ ಚೆನ್ನಾಗಿದೆ, ನಾನು ಆ ಪತ್ರಿಕೆಗೆ ನ್ಯಾಯ ಸಲ್ಲಿಸ್ತೇನೆ. ಸೊ ಹೆಸರು ಏನಾದರೂ ಇಡಿ, ಒಂದು ಕೆಲಸ ಕೊಡಿ ಅಂತ ಹೀಗೆ ನೇರವಾಗಿ. ನನಗೊಂದು ವಾರದಲ್ಲಿ ಫೋನ್ ಬಂತು ಒಡ್ಡರ್ಸ್ ರಘುರಾಮ್ ಶೆಟ್ಟರ್ದು. ಕಂಕನಾಡಿನಲ್ಲಿ ರಾಮಪ್ಪಣ್ಣ ಅವರ ಬಿಲ್ಡಿಂಗ್ ನಲ್ಲಿ ಅವಾಗ ಅವರದ್ದು ಆಫೀಸ್ ಇತ್ತು ಅವರದ್ದು. ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ರು, ಅಲ್ಲಪ್ಪ ನಾನು 500 ರೂಪಾಯಿ ಬಹುಮಾನ ಕೊಡಿ ಅಂತ ಕೇಳಿದ್ರೆ ನೀನು ನೇರವಾಗಿ ಅರ್ಜಿ ಬರೆಯೋ ಕ್ರಮದಲ್ಲೂ ಇಲ್ವಲ್ಲ ಇದು ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ, ಅದು ಕ್ರಮ ಯಾಕೆ ಬೇಕು ಸರ್, ಅದು ಕೆಲಸ ಬೇಕಷ್ಟೇ. ನನಗೆ ಆಸಕ್ತಿ ಇದೆ ಕನ್ನಡದಲ್ಲಿ, ನಾನು ಬಹಳ ಚಂದ ಕನ್ನಡ ಬರೆಯಬಲ್ಲೆ, ಮಾತನಾಡಬಲ್ಲೆ, ಕೊಡಿ ಅಂತೇಳಿ ಹೇಳಿದಾಗ ಅವರು ಆಮೇಲೆ ಕೂತು ನನ್ನ ಜೊತೆಗೆ 1 ಗಂಟೆ ಮಾತಾಡಿದ್ರು. ಅವತ್ತು ಅಲ್ಲೇ ಊಟ ತರಿಸಿದ್ರು, ಜೊತೆಗೆ ಊಟ ಮಾಡಿದ್ವಿ. ಆಮೇಲೆ ಹೇಳಿದ್ರು, ಆಯ್ತು ನೀನು ಹೋಗು, ನಾವು ಡಿಸೆಂಬರ್ನಲ್ಲಿ 1985 ಡಿಸೆಂಬರ್ನಲ್ಲಿ ನಾವು ಡಮ್ಮಿ ಸ್ಟಾರ್ಟ್ ಮಾಡ್ತೀವಿ, ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಹೇಳಿ. ಆದರೆ ಬಹಳ ಮುಖ್ಯವಾದಂತಹ ಕಾರಣ ಒಡ್ಡರ್ಸ್ ರಘುರಾಮ್ ಶೆಟ್ಟರ್. ಇಡೀ ಕನ್ನಡ ಜರ್ನಲಿಸಂನಲ್ಲಿ ಅವರು ಮಾಡಿದಂತಹ ಸಾಹಸ ಇದೆಯಲ್ಲದು, ಪ್ರತಿಯೊಂದು ಜನರಿಂದ 1,000 ರೂಪಾಯಿ ಶೇರ್ ಕ್ಯಾಪಿಟಲ್ ಮಾಡಿ ತಗೊಂಡು ಮಾಡಿದಂತ ಮೊದಲ ಪತ್ರಿಕೆ ಅದು. ಇಡೀ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ.